ಸುದ್ದಿಗಾರರ ಗಮನಕ್ಕೆ ಆದಷ್ಟು ಬೇಗ ಪಂದ್ಯಾವಳಿಗಳು ಪ್ರಾರಂಭವಾಗಲಿ. ಧನುಷ್ ಪಾಪಚ್ಚಿ ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು. ಈಗಾಗಲೇ ಟಾಸ್ ಕಾರ್ಯಕ್ರಮ ನಡೆದಿರ್ತಾ ಇದೆ. ಲೈವ್ ಮುಖಾಂತರ ತಾವೆಲ್ಲ ಕಾಣಬಹುದು. ಹಿರಿಯ ತಂಡದ ಆಯ್ಕೆಗಳು ಟಾಸ್ಗಾಗಿ ಬಂದಿದ್ದಾರೆ. ಟಾಸ್ ಗೆದ್ದ ಸಿದ್ದು ಬಾಯ್ಸ್ ಸಿದ್ದು ತಂಡ ಟಾಸ್ ಗೆದ್ದ ಕೋಟೆಯನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಒಂದು ಗುರುಮಂಡಲ ಬಹಳಷ್ಟು ವರ್ಷಗಳ ಕನಸು ನನಸಾಗ್ತಾ ಇದೆ. ಮ್ಯಾಚ್ನಲ್ಲಿ ಕಬಡ್ಡಿ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿದೆ. ಆದಷ್ಟು ಬೇಗನೆ ಒಂದು ಪಂದ್ಯಾವಳಿಯನ್ನು ಪ್ರಾರಂಭ ಮಾಡಬೇಕು. ನೋಡಿ, ಅಸಿಸ್ಟೆಂಟ್ ಸ್ಕೋರರ್ಸ್ ದಯವಿಟ್ಟು ಸಂಘಟನಾಕಾರರ ಗಮನಕ್ಕೆ ಅಸಿಸ್ಟೆಂಟ್ ಸ್ಕೋರರ್ಸ್ ಯಾರಾದರೂ ಇಬ್ಬರನ್ನ ಕೊಡಿ. ಅಸಿಸ್ಟೆಂಟ್ ಸ್ಕೋರರ್ಸ್ ಆಯೋಜಕರ ಗಮನಕ್ಕೆ ಅಸಿಸ್ಟೆಂಟ್ ಸ್ಕೋರರ್ ಅನ್ನು ದಯವಿಟ್ಟು ವೇದಿಕೆ ಹತ್ರ ಕಳಿಸ್ಕೊಡ್ಬೇಕು. ಎಲ್ಲ ಅಭಿಮಾನಿಗಳ ಒಟ್ಟಾದ ಮೇರೆಗೆ ಗುರುಮಂಡಲ 6.5 ಖಂಡಕ್ಕೆಂದು ಖ್ಯಾತಿಯಾಗಿರ್ತಕ್ಕಂಥ ಹರೀಶ್ ಅವರು ನಿಮ್ಮ ಒಂದು ಪಂದ್ಯಕ್ಕಾಗಿ ಕಾಯ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳು ಶಿವ 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 ಗಂಡು ಶಿವ ಎಲ್ಲಿದ್ರು ಅಂತ ವೇದಿಕೆ ಹತ್ರ ಬರಬೇಕು. ಅರಿಟ್ರೆನ್ಸ್ ತಂಡದ ಪ್ರಮುಖ ಆಟಗಾರ, ಒಂದು ಅನುಭವದ ಆಟಗಾರ ಹರೀಶ್ ಅವರಿಂದ ಮೊದಲನೆಯ ದಾಳಿ. ಒಂದು ಎಂಟಿ ರೈಡ್ ಆಗಿದೆ. ಮತ್ತೆ ಸಿದ್ದು ಬಾಯ್ಸ್ ತಂಡದ ಪ್ರಮುಖ ದಾಳಿಗಾರ ರಾಕೇಶ್ ಅವರಿಂದ ಬೋನಸ್ಗೆ ಪ್ರಯತ್ನ. ಮತ್ತೊಂದು ಎಂಟಿ ರೈಡ್ ಸಿದ್ದು ಬಾಯ್ಸ್ ತಂಡದಿಂದ. ಮತ್ತೆ ದಾಳಿಯಲ್ಲಿ ಆರಿಟೈನ್ಸ್ ತಂಡದ ಪ್ರಮುಖ ದಾಳಿಗಾರ ಮೂರ್ತಿ ಅವರಿಂದ ದಾಳಿ. ಬೋನಸ್ ಮಾಡುವ ಪ್ರಯತ್ನ ಕಾದು ನೋಡಬೇಕು. ಮತ್ತೆ ಉತ್ತಮವಾದಂತಹ ಒಂದು ಆಂಕಲ್ ಹೋಲ್ಡ್ ನವೀಂದ್ರ ಅವರಿಂದ ಉತ್ತಮವಾದಂತಹ ಒಂದು ಆಂಕಲ್ ಹೋಲ್ಡ್. ಮತ್ತೊಂದು ಅಂಕ ರಿಟ್ರೀಸ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ದೇವ, ಇವರು ಸಹ ಸಬ್ ಜೂನಿಯರ್ ವಿಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ದೇವ. ಇದು ಸಂಖ್ಯೆ 9. ಉತ್ತಮವಾದಂತಹ ಕಬಡ್ಡಿ ಕೌಶಲ್ಯಗಳನ್ನು ಹೊಂದಿರುವಂತಹ ಆಟಗಾರ ದೇವ.
ಮತ್ತೆ ದಾಳಿಯಲ್ಲಿ ಸೀನಾರವರಿಂದ ದಾಳಿ. ಗುಡುಬಂಡೆ ತಂಡದ ಹಿರಿಯ ಆಟಗಾರ ಸೀನಾ ಉತ್ತಮವಾದಂತಹ ಒಂದು ಹ್ಯಾಂಡ್ ಟಚ್. ಮತ್ತೆ ದಾಳಿಯಲ್ಲಿ ಅರೆ ಟ್ರೆಂಡ್ಸ್ ನ ಪ್ರಮುಖ ದಾಳಿಗಾರ ಮೂರ್ತಿ, ಇದು ಸಂಖ್ಯೆ 7. ಟೋಟಲ್ಸ್ಗೆ ಪ್ರಯತ್ನ, ರನ್ನಿಂಗ್ ಕಿಕ್ ಮಾಡುವ ಪ್ರಯತ್ನ, ಉತ್ತಮವಾದಂತ ಒಂದು ರನ್ನಿಂಗ್ ಕಿಕ್. ಒಂದು ಅಂಕ ಅರಿಟ್ರೆಂಡ್ಸ್ ತಂಡಕ್ಕೆ. ಮತ್ತೆ ಸೀನಾರವರಿಂದ ದಾಳಿ. ಗುಡಿಬಂಡೆ ತಂಡದ ಅನುಭವಿ ಆಟಗಾರ ಸೀನಾ ಉತ್ತಮವಾದ ಆಂಟಚ್. ಒಂದು ಅಂಕ ಸಿದ್ದು ಬಾಯ್ಸ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ದೇವ ಉತ್ತಮವಾದಂತ ಒಂದು ರೋಲ್. ಮತ್ತೆ ದಾಳಿಯಲ್ಲಿ ಗುಡುಬಂಡೆಯ ಅನುಭವಿ ಆಟಗಾರ ಸೀನಾ, ಇದು ಸಂಖ್ಯೆ 11. ಮತ್ತೊಂದು ಎಂಟೂರು. ಮತ್ತೆ ರಾಹುಲ್ ರವರಿಂದ ದಾಳಿ. ಇವರು ಸಹ ಮೊನ್ನೆ ಪುರೇ ಸಂಘದಲ್ಲಿ ನಡೆದಂತಹ ಒಂದು ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಉತ್ತಮವಾದಂತಹ ಒಂದು ಪ್ರದರ್ಶನವನ್ನು ನೀಡಿದಂತಹ ಆಟಗಾರ ರಾಹುಲ್. ಮತ್ತೆ ದಾಳಿಯಲ್ಲಿ ಬಾಗೇಪಲ್ಲಿ ತಂಡದ ರಾಮುರವರಿಂದ ದಾಳಿ. ಇದು ಸಹ ಉತ್ತಮವಾದಂತ ಒಂದು ಕಬಡ್ಡಿ ಕೌಶಲ್ಯಗಳನ್ನು ಹೊಂದಿರುವಂತಹ ಆಟಗಾರ. ಮತ್ತೊಂದು ಕ್ಯಾಚ್ ನಲ್ಲಿ ವಿಫಲ. ಮತ್ತೊಂದು ಅಂಕ ಸಿದ್ದು ಬಾಯ್ಸ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಅರೆ ಟ್ರೆಂಡ್ಸ್ ನ ಪ್ರಮುಖ ದಾಳಿಗಾರ ಮೂರ್ತಿ, ಉತ್ತಮವಾದಂತ ಒಂದು ರನ್ನಿಂಗ್ ಕಿಕ್. ಮತ್ತೊಂದು ಅಂಕ ಸೇರ್ಪಡೆ ಅರೆ ಟ್ರೆಂಡ್ಸ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಸಿದ್ದು ಬಾಯ್ಸ್ ತಂಡದ ಪ್ರಮುಖ ದಾಳಿಗಾರ ರಾಮು, ಇದು ಸಂಖ್ಯೆ 6. ಒಂದು ಥರ್ಡ್ ಮೇಲೆ ಚಾರ್ಜ್ ಮಾಡುವ ಪ್ರಯತ್ನ, ಉತ್ತಮವಾದಂತ ಒಂದು ಹ್ಯಾಂಡ್ ಟಚ್. ಮತ್ತೊಂದು ಅಂಕ ಸಿದ್ದು ಬಾಯ್ಸ್ ತಂಡಕ್ಕೆ. ಪ್ರಥಮ ವಿಶ್ರಾಂತಿ ಕೋರಿಕೆ ಸಿದ್ದು ಬಾಯ್ಸ್ ತಂಡದವರಿಂದ. ಫಸ್ಟ್ ಅಮೌಂಟ್ ಸಿದ್ದು ಬಾಯ್ಸ್. ಮತ್ತೆ ದಾಳಿಯಲ್ಲಿ ಮೂರ್ತಿ. ಮತ್ತೊಂದು ಅಂಕ ಅರೆ ಟ್ರೆಂಡ್ಸ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಸಿದ್ದು ಬಾಯ್ಸ್ ತಂಡದ ಯಶಸ್ವಿ ದಾಳಿಗಾರ ರಾಮು. ಕಳೆದ 2 ದಾಳಿಗಳಲ್ಲಿ 2 ಅಂಕವನ್ನು ಗಳಿಸಿದಂತಹ ಆಟಗಾರ. ಕಾರ್ನರ್ ಟು ಸೆಕೆಂಡ್ ಅನ್ಟಚ್ ಮಾಡುವ ಪ್ರಯತ್ನ. ಮತ್ತೊಂದು ಅಂಕ ಸಿದ್ದು ಬಾಯ್ಸ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಯಶಸ್ವಿ ದಾಳಿಗಾರ ಮೂರ್ತಿ. ಕಳೆದ 3 ದಾಳಿಗಳಲ್ಲಿ 3 ಅಂಕಗಳನ್ನು ಗಳಿಸಿದಂತಹ ಆಟಗಾರ. ಮತ್ತೆ 2 ಅಂಕಗಳು. ಮತ್ತೆ ಸೀನಾರವರಿಂದ ದಾಳಿ. ಮತ್ತೊಂದು ಅಂಕ ಸೀನಾರವರಿಗೆ. ಮತ್ತೆ ದಾಳಿಯಲ್ಲಿ ದೇವು
ಮತ್ತೆ ದಾಳಿಯಲ್ಲಿ ರಾಕೇಶ್ ಬೋನಸ್ ಸೂಪರ್ ರೈಡ್ ಬೋನಸ್ ಪ್ಲಸ್ 2 ಅಂಕಗಳು ಸೂಪರ್ ರೈಡ್ ಮತ್ತೆ ದಾಳಿಯಲ್ಲಿ ರಾಹುಲ್ ಉತ್ತಮವಾದಂತ ಒಂದು 2 ಅಂಕಗಳು ಅರಿಟ್ರೆನ್ಸ್ ತಂಡಕ್ಕೆ 10-8 2 ಅಂಕಗಳ ಅಲ್ಪ ಮುನ್ನಡೆಯಲ್ಲಿ ಅರಿಟ್ರೆನ್ಸ್ ತಂಡ ಬೋನಸ್ ಮಾಡುವ ಪ್ರಯತ್ನ ರಾಕೇಶ್ ಅವರಿಂದ ಕಾದು ನೋಡಬೇಕು. ಮುಂದಿನ ಪಂದ್ಯ ಗುರುಮನೆ ಚಾಲೆಂಜರ್ಸ್ ವರ್ಸಸ್ ಒಂದು ಬೋನಸ್ ಅಂಕ ಸಿದ್ಧವಾಗಿ ಎಸಿಸಿ ತಂಡಗಳು 7 ಸಿದ್ಧತೆ. ಮುಂದಿನ ಪಂದ್ಯ ಎಸಿಸಿ ತಂಡದ ವಿರುದ್ಧ ಗುರುಮನೆ ಚಾಲೆಂಜರ್ಸ್ 7 ತಂಡದ ನಾಯಕರು ತಮ್ಮ ತಂಡಗಳನ್ನು ಸಜ್ಜುಗೊಳಿಸಿ ತಮಗೆ ಪ್ರಥಮ ಕರೆ ಉತ್ತಮವಾದಂತಹ ಒಂದು ರನ್ನಿಂಗ್ ಕಿಕ್ ಮೂರ್ತಿರವರಿಂದ ಕಳೆದ 4 ದಾಳಿಯಲ್ಲಿ 6 ಅಂಕಗಳನ್ನು ಗಳಿಸಿದಂತಹ ಆಟಗಾರ. ಮತ್ತೆ ರಾಕೇಶ್ ಅವರಿಂದ ಕಳೆದ ದಾಳಿಯಲ್ಲಿ ಸೂಪರ್ ರೈಡ್ ಅನ್ನು ಗಳಿಸಿದಂತಹ ಆಟಗಾರ. ಮತ್ತೊಂದು ಅಂಕ ಸೇರ್ಪಡೆ ಸಿದ್ಧತೆ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಯಶಸ್ವಿ ದಾಳಿಗಾರ ಅರಿಟ್ರೆನ್ಸ್ ನ ಯಶಸ್ವಿ ಪ್ರಮುಖ ದಾಳಿಗಾರ ಮೂರ್ತಿ. ಮತ್ತೊಂದು ಅಂಕ 12-10 2 ಅಂಕಗಳ ಅಲ್ಪ ಮುನ್ನಡೆಯಲ್ಲಿ ಅರಿಟ್ರೆನ್ಸ್. ಮತ್ತೊಮ್ಮೆ ರಾಕೇಶ್ ಅವರಿಂದ ದಾಳಿ ಕಳೆದ 2 ದಾಳಿಗಳಲ್ಲಿ 4 ಅಂಕಗಳನ್ನು ಗಳಿಸಿದಂತಹ ದೈತ್ಯ ಆಟಗಾರ ರಾಕೇಶ್. ಉತ್ತಮವಾದಂತಹ ಒಂದು ಕ್ಯಾಚ್, ಉತ್ತಮವಾದಂತಹ ಒಂದು ಡಬಲ್ ಕೈ ಹೋಲ್ಡ್ ಮೂರ್ತಿರವರಿಂದ ಆಲ್ ರೌಂಡ್ ಪರ್ಫಾರ್ಮೆನ್ಸ್. ಆಫ್ಟರ್ 13-10 3 ಅಂಕಗಳ ಮುನ್ನಡೆಯಲ್ಲಿ ಅರಿಟ್ರೆನ್ಸ್ ತಂಡ 13-10 3 ಅಂಕಗಳ ಅಲ್ಪ ಮುನ್ನಡೆಯಲ್ಲಿ ಅರಿಟ್ರೆನ್ಸ್ ತಂಡ. ಮುಂದಿನ ಪಂದ್ಯ ಎಆರ್ಸಿಸಿ ತಂಡದ ವಿರುದ್ಧ ಗುಡಿಬಂಡೆ ಚಾಲೆಂಜರ್ಸ್ 2 ತಂಡದ ನಾಯಕರು ತಮ್ಮ ತಂಡಗಳನ್ನು ಸಜ್ಜುಗೊಳಿಸಿ ತಮಗಿದು ದ್ವಿತೀಯ ಕರೆ. ಮುಂದಿನ ಪಂದ್ಯ ಗುಡಿಬಂಡೆ ಚಾಲೆಂಜರ್ಸ್ ತಂಡದ ವಿರುದ್ಧ ಎಆರ್ಸಿಸಿ 2 ತಂಡದ ನಾಯಕರು ತಮ್ಮ ತಂಡಗಳನ್ನು ಸಜ್ಜುಗೊಳಿಸಿ ತಮಗಿದು ದ್ವಿತೀಯ ಕರೆ. ಸಿದ್ದು ಬಾಯ್ಸ್ ಶ್ರೇಯಾ ಅವರಿಂದ ಮತ್ತೊಮ್ಮೆ ದಾಳಿ. ಸೀನಿಯರ್ ಅವರು ಕಳೆದ 2 ದಾಳಿಗಳಲ್ಲಿ 2 ಅಂಕೆಗಳನ್ನು ಗಳಿಸಿದಂತ ಆಟಗಾರ. ಗುಡಿಬಂಡೆ ತಂಡದ ಹಿರಿಯ ಅನುಭವಿ ಆಟಗಾರ ಶ್ರೀನಿವಾಸ್. ಇಲ್ಲ ಕ್ರಾಸ್ ಆಯ್ತು. ಮತ್ತೆ ದಾಳಿಯಲ್ಲಿ ಅರಿಟ್ರೆನ್ಸ್ ನ ಪ್ರಮುಖ ದಾಳಿಗಾರ ಮೂರ್ತಿ. ಸೂಪರ್ ಟ್ಯಾಕಲ್ ಆನ್. ಮತ್ತೊಮ್ಮೆ ರನ್ನಿಂಗ್ ಆನ್ ಟಚ್ ಮಾಡುವ ಪ್ರಯತ್ನ ಮೂರ್ತಿರವರಿಂದ. ದಾಳಿಯಲ್ಲಿ ಮಾರುತಿ ಉತ್ತನೆಯ ಆಟಗಾರ. ಇವರು ಸಹ ಸಬ್ ಜೂನಿಯರ್ ವಿಭಾಗದಲ್ಲಿ
ಚಿಕ್ಕಬಳ್ಳಾಪುರ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಉತ್ತಮವಾದಂತ ಒಂದು ಡಬಲ್ ಟೈ ಹೋಲ್, ಮತ್ತೊಂದು ಅಂಕ ಸೇರ್ಪಡೆ ಆರಿ ಟ್ರೈನ್ಸ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಮತ್ತೋರ್ವ ಚಿಕ್ಕಬಳ್ಳಾಪುರ ಜಿಲ್ಲಾ ಸಬ್ ಜೂನಿಯರ್ ವಿಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ದೇವು. ಸೂಪರ್ ಟ್ಯಾಕಲ್ ಆನ್, ಮತ್ತೊಂದು ಕ್ಯಾಶ್ನಲ್ಲಿ ವಿಫಲ, ಮತ್ತೊಂದು ಅಂಕ ಸೇರ್ಪಡೆ ಆರಿ ಟ್ರೈನ್ಸ್ ತಂಡಕ್ಕೆ. ಸೀನರ್ ಅವರಿಂದ ದಾಳಿ ಗುಡುಬಂಡೆ ತಂಡದ ಹಿರಿಯ ಆಟಗಾರ, ಗುಡುಬಂಡೆ ತಂಡದ ಒಂದು ಅನುಭವದ ಆಟಗಾರ ಬೋನಸ್ ಮಾಡುವ ಪ್ರಯತ್ನ. ಉತ್ತಮವಾದಂತ ಒಂದು ಚೈನ್ ಕ್ಯಾಚ್ ಕಾಜು ನೋಡಬೇಕು. ಒಂದು ಬೋನಸ್ ಅಂಕ ಸಿದ್ದು ಬಾಯ್ಸ್ ತಂಡಕ್ಕೆ. 1+2 3 ಅಂಕಗಳು ಆರಿ ಟ್ರೈನ್ಸ್ ತಂಡಕ್ಕೆ. ದ್ವಿತೀಯಾರ್ಧದ ಪ್ರಥಮ ವಿಶ್ರಾಂತಿ ಕೋರಿಕೆ. ಹದಿನೆಂಟು 11 7 ಅಂಕಗಳ ಮುನ್ನಡೆಯಲ್ಲಿ ಆರಿ ಟ್ರೈನ್ಸ್ ತಂಡ. ಹದಿನೆಂಟು 11 18-11 in favor of ಆರಿ ಟ್ರೈನ್ಸ್. 7 ಅಂಕಗಳ ಮುನ್ನಡೆಯಲ್ಲಿ ಆರಿ ಟ್ರೈನ್ಸ್. ಆರಿ ಟ್ರೈನ್ಸ್ ನ ಮಾಲೀಕರು ಅವರು ಸಹ ಒಂದು ಬಂಡವಾಳವನ್ನು ನೋಡ್ತಾ ಇದ್ದಾರೆ. ಆಟಗಾರ ಬದಲಾವಣೆ. ಗುಡಿಬಂಡೆಯ ಆಡಿವರು ಕಟಲ್ ಬಂದಿರತಕ್ಕಂಥ ಆಟಗಾರ ಹರೀಶ್ ಅವರ ಅಂಕಣದಲ್ಲಿ. ಮೊದಲ ದಾಳಿಯಲ್ಲಿ ಗೋಳ. ಮತ್ತೊಂದು ಅಂಕ ಸೇರ್ಪಡೆ ಆರಿ ಟ್ರೈನ್ಸ್ ತಂಡಕ್ಕೆ. ಮೊದಲ ದಾಳಿಯಲ್ಲಿ ಮೊದಲ ಹೆಸರಾದಂತ ಆಟಗಾರ ರಾಕೇಶ್. ಯಾರಾದ್ರೂ ಒಬ್ಬರು ಮಾತಾಡಿ, ಕ್ಯಾಪ್ಟನ್ ಮಾತ್ರ ಮಾತಾಡಿ, ಕೋರ್ಟಲ್ಲಿ ಎಲ್ಲರೂ ಸಹ ಮಾತಾಡಬೇಡಿ. ಮತ್ತು ಎರಡು ತಂಡದ ಆಟಗಾರರ ಗಮನಕ್ಕೆ ದಯವಿಟ್ಟು ತಂಡದ ಕ್ಯಾಪ್ಟನ್ ಮಾತ್ರ ಮಾತಾಡಬೇಕಂತ ಈಗಾಗಲೇ ತಂಡದ ಈ ಒಂದು ಟೂರ್ನಿ ಆಯೋಜಕರು ತಿಳಿಸಿರ್ತಾರೆ. ಮತ್ತೆ ದಾಳಿಯಲ್ಲಿ ಆರಿ ಟ್ರೈನ್ಸ್ ನ ಪ್ರಮುಖ ದಾಳಿಗಾರ ಉತ್ತಮವಾದಂತ ಒಂದು ಶ್ರೀನಾಥ್, ಉತ್ತಮವಾದ ಹಿಡಿತ. ಮೊದಲ ರೈಡಿಂಗ್ ವಿಭಾಗದಲ್ಲಿ ರಾಕೇಶ್. ಉತ್ತಮವಾದಂತ ಒಂದು ಡಬಲ್ ಟೈ ಹೋಲ್, ಮತ್ತೊಂದು ಅಂಕ ಸೇರ್ಪಡೆ ಆರಿ ಟ್ರೈನ್ಸ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ದೇವು 20-13 7 ಅಂಕಗಳ ಮುನ್ನಡೆಯಲ್ಲಿ ಆರಿ ಟ್ರೈನ್ಸ್ ತಂಡ. ಮತ್ತೆ ದಾಳಿಯಲ್ಲಿ ಸಿದ್ದು ಬಾಯ್ಸ್ ತಂಡದ ಪ್ರಮುಖ ದಾಳಿಗಾರ ರಾಮು, ಎದು ಸಂಖ್ಯೆ 6. ಅವರು ಸಹ ಒಂದು ಉತ್ತಮವಾದಂತ ಒಂದು ಕಬಡ್ಡಿ ಕೌಶಲ್ಯಗಳನ್ನು ಹೊಂದಿರುವಂತಹ ಆಟಗಾರ ರಾಮು. ಬಾಗೇಪಲ್ಲಿ ತಂಡದ ಪ್ರಮುಖ ದಾಳಿಗಾರ. ಒಂದು ಎಂಟು ರೈಡ್ ಆಗಿದೆ. ಮತ್ತು ದಾಳಿಯಲ್ಲಿ ಹಿರಿಯ ಅನುಭವಿ ಆಟಗಾರ ಹರೀಶ್ ಬೋನಸ್ ಮಾಡುವ ಪ್ರಯತ್ನ. ಇವರು ಸಹ ಒಂದು ಅನುಭವವುಳ್ಳ ಆಟಗಾರ ಹರೀಶ್. ಗೆದ್ದು ಸೋತರೆ ಮಂಜು, ಗೆದ್ದು ಸೋತರೆ ಇತಿಹಾಸ, ಸೋತು ಗೆದ್ದರೆ ಅದೊಂದು ಇತಿಹಾಸ. ಮತ್ತು ದಾಳಿಯಲ್ಲಿ ಶ್ರೀನಾಥ್, ಸಿದ್ದು ಬಾಯ್ಸ್ ತಂಡದ ದಾಳಿಗಾರ. ಉತ್ತಮವಾದ
ಆದರೂ ವಿಫಲ. ಮೇಲೆ ಕಾದು ನೋಡಬೇಕು. ಸೂಪರ್ ರೈಡ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ಈಗಾಗಲೇ ತೀರ್ಪುಗಾರರಿಂದ ಸೂಪರ್ ರೈಡ್ ಅಫಿಷಿಯಲ್ ಟೈಮ್ಔಟ್. ದಯವಿಟ್ಟು ತಂಡಗಳು ಈ ಒಂದು ಟೂರ್ನಿಯ ವ್ಯವಸ್ಥಾಪಕರು ಆದಷ್ಟು ಬೇಗ ಒಂದು ಅಂಕಣಕ್ಕೆ ಬರಬೇಕು. ಫಸ್ಟ್ ಅವಶ್ಯಕತೆ ಇದೆ. ಗೆದ್ದು ಸೋತರೆ ಮಂಜು ಮಾತಾಡಬೇಕು. ಮತ್ತೊಮ್ಮೆ ದಾಳಿಯಲ್ಲಿ ರಾಹುಲ್ ತಾರಾಯ್ ಡೂ ಆರ್ ಡೈ ಮಾಡು ಇಲ್ಲ ಮಾಡಿ. ಕೊನೆಯ 5 ನಿಮಿಷಗಳ ಬೋನಸ್ಗೆ ಪ್ರಯತ್ನ ರಾಹುಲ್ ರವರಿಂದ. ಚಾಣಕ್ಯತೆಯ ಆಟಗಾರ ರಾಹುಲ್. ಬೋನಸ್ 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 ಆಗಿದೆ, ಬೋನಸ್ ಆಗಿದೆ. ಮತ್ತೆ ದಾಳಿಯಲ್ಲಿ ಕಳೆದ ದಾಳಿಯಲ್ಲಿ 3 ಹಂತಗಳನ್ನು ಗಳಿಸಿದಂತಹ ಆಟಗಾರ ಶ್ರೀನಾಥ್. ಸೂಪರ್ ಟ್ಯಾಕಲ್, ಉತ್ತಮವಾದಂತಹ ಒಂದು ಕ್ಯಾಚ್. ಸೂಪರ್ ಟ್ಯಾಕಲ್, 2 ಅಂಕ ಆದಿತ್ಯಕ್ಕೆ 1 ಅಂಕ ಸಿದ್ದು ಬಾಯ್ಸ್ಗೆ. ಮೊದಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ಹೆಸರಾದಂತಹ ಆಟಗಾರ ಎಂದರೆ ತಪ್ಪಾಗಲಾರದು ಮೂರ್ತಿ ರಾಯ ವಿಭಾಗದಲ್ಲಿ. ಕೊನೆಯ 4 ನಿಮಿಷಗಳು. ದಯವಿಟ್ಟು 2 ತಂಡದ ನಾಯಕರು ಗಮನಿಸಬೇಕು. ಕೇವಲ 4 ನಿಮಿಷಗಳ ಮಾತ್ರ ಕಾಲಾವಕಾಶ ಇರುತ್ತೆ. ಮುಂದಿನ ಪಂದ್ಯ ಗುಡಿಬಂಡೆ ಚಾಲೆಂಜರ್ಸ್ ತಂಡದ ವಿರುದ್ಧ ARCC ದ್ವಿತೀಯಾರ್ಧದ ದ್ವಿತೀಯ ವಿಶ್ರಾಂತಿ ಕೋರಿಕೆ ಸಿದ್ದು ಬಾಯ್ಸ್ ತಂಡದವರಿಂದ. ಟೈಮ್ಔಟ್ಸ್ ಓವರ್ ಕ್ಯಾಪ್ಟನ್ 24-17 24-17 7 ಅಂಕಗಳ ಮುನ್ನಡೆಯಲ್ಲಿ ಆರ್ಬಿಟ್ರೆನ್ಸ್ ತಂಡ. ಮುಂದಿನ ಪಂದ್ಯ ಗುಡಿಬಂಡೆ ಸೂಪರ್ ಟ್ಯಾಕಲ್ 2 ಅಂಕಗಳು ಆರ್ಬಿಟ್ರೆನ್ಸ್ ತಂಡಕ್ಕೆ. ಮೊದಲ ಗುಡ್ ಟ್ಯಾಕಲ್ ರಾಹುಲ್, ಉತ್ತಮವಾದ ಹಿಡಿತ. ಸೂಪರ್ ಟ್ಯಾಕಲ್ 2 ಅಂಕಗಳು ಸೇರ್ಪಡೆ ಆಗಿದೆ ಆರ್ಬಿಟ್ರೆನ್ಸ್ಗೆ. ಮುಂದಿನ ಪಂದ್ಯ ಗುಡಿಬಂಡೆ ಕೊನೆಯ 3 ನಿಮಿಷಗಳು. ಮುಂದಿನ ಪಂದ್ಯ ಗುಡಿಬಂಡೆ ಚಾಲೆಂಜರ್ಸ್ ತಂಡದ ವಿರುದ್ಧ ARCC. 2 ತಂಡದ ಆಟಗಾರರು ತಮ್ಮ ತಂಡಗಳನ್ನು ಸಜ್ಜುಗೊಳಿಸಿ ತಮ್ಮಗಿದು ಅಂತಿಮ ಕರೆ. 26-17 9 ಅಂಕಗಳ ಮುನ್ನಡೆಯಲ್ಲಿ ಆರ್ಬಿಟ್ರೆನ್ಸ್ ತಂಡ. ಮನೋಜ್ ಅವರಿಂದ ದಾಳಿ ಈಗಾಗಲೇ ಅಂತಿಮ ಕರೆ ಆಗಿದೆ. ಗುಡಿಬಂಡೆ ಚಾಲೆಂಜರ್ಸ್ ತಂಡದ ವಿರುದ್ಧ ARCC. 2 ತಂಡದ ಆಟಗಾರರು ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಿ ತನಗಿದು ಅಂತಿಮ ಕರೆ. ಮತ್ತೊಂದು ಅಂಕ ಸೇರ್ಪಡೆ ಆರ್ಬಿಟ್ರೆನ್ಸ್ ತಂಡಕ್ಕೆ. ಮತ್ತು ದಾಳಿಯಲ್ಲಿ ಪ್ರಮುಖ ದಾಳಿಗಾರ ಮತ್ತೊಂದು ಅಂಕ ಆರ್ಬಿಟ್ರೆನ್ಸ್ ತಂಡಕ್ಕೆ. ದ್ವಿತೀಯ ವಿಶ್ರಾಂತಿ ಕೋರಿಕೆ ಆರ್ಬಿಟ್ರೆನ್ಸ್ ತಂಡದವರಿಂದ. ಯಾರು ದ್ವಿತೀಯಾರ್ಧದ ಪ್ರಥಮ ವಿಶ್ರಾಂತಿ ಕೋರಿಕೆ ಆರ್ಬಿಟ್ರೆನ್ಸ್ ತಂಡದವರಿಂದ. 9 ಔಟ್ 44 ಇನ್ 28-17 11 ಅಂಕಗಳ ಮುನ್ನಡೆಯಲ್ಲಿ ಆರ್ಬಿಟ್ರೆನ್ಸ್ ತಂಡ. ಮೊದಲ ದಾಳಿಯಲ್ಲಿ ಬೆಸ್ಕಾಂ ಹರೀಶಣ್ಣ. ನೋಡಿ, ಈಗಾಗಲೇ ಅಂತಿಮ ಕರೆ ಆಗಿದೆ. ಈ ಒಂದು ಪಂದ್ಯ ಮುಗಿದ ನಂತರ ಗುಡಿಬಂಡೆ ಚಾಲೆಂಜರ್ಸ್ ತಂಡದ ವಿರುದ್ಧ ARCC 2 ತಂಡದ ಒಂದು ಬೋನಸ್ ಅಂಕ. ಮತ್ತೊಂದು ಅಂಕ ಯಶಸ್ವಿ ದಾಳಿಗಾರ ಆರ್ಬಿಟ್ರೆನ್ಸ್ ಯಶಸ್ವಿ ದಾಳಿಗಾರ ಮೂರ್ತಿ. ಕೊನೆಯ ನಿಮಿಷ, ಲಾಸ್ಟ್ ಮಿನಿಟ್. ಮತ್ತೊಮ್ಮೆ ದಾಳಿಯಲ್ಲಿ ಗುಡಿಬಂಡೆ ತಂಡದ
ಹಿರಿಯ ಅನುಭವಿ ಆಟಗಾರ ಶ್ರೀನಿವಾಸ್. ಬೋನಸ್ಗೆ ಪ್ರಯತ್ನ. ಒನ್ ಪ್ಲಸ್ 2 3 ಪಾಯಿಂಟ್ಸ್ ಸಾಕು. ಇದು ಈಗಾಗಲೇ ಅಂತಿಮ ಕರೆಯಾಗಿದೆ. ಗುಡಿಬಂಡೆ ಚಾಲೆಂಜರ್ಸ್ ತಂಡದ ವಿರುದ್ಧ ARCC ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಿ. ಎರಡು ತಂಡಗಳಿಗೂ ಸಹ ಈಗಾಗಲೇ ಅಂತಿಮ ಕರೆಯಾಗಿದೆ. ಗುಡಿಬಂಡೆ ಚಾಲೆಂಜರ್ಸ್ ತಂಡದ ವಿರುದ್ಧ ARCC ಎರಡು ತಂಡದ ನಾಯಕರು ಆದಷ್ಟು ಬೇಗ ತಮ್ಮ ತಂಡಗಳನ್ನು ಕರೆತನ್ನಿ.